Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ 4ನೇ ಪಾಠವಾದ ಕಂದ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ, ನಂತರದಲ್ಲಿ ಅಭ್ಯಾಸವನ್ನು ಬರಿತಾ ಹೋಗಿ. ನೋಡಿ, ಮುಖ್ಯ ಪ್ರಶ್ನೆ ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಮೊದಲ ಸಾಲು ನೋಡಿ, ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ. ನಂತರ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ನಂತರ ಮೂರನೆಯ ಸಾಲು, ಕೂಸು ಇದ್ದ ಮನಿಗೆ ಬೀಸಣಿಕೆ ಯಾತಕ. ನಂತರ ನಾಲ್ಕನೆಯ ಸಾಲು ನೋಡಿ, ಕಂದಾನ ಕಿರಿಕಿರಿ ಇಂದೇನು ಹೇಳಲಿ. ಈ ರೀತಿಯಲ್ಲಿ ನೀವು ಸಹ ಈ ಸಾಲುಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲ ಪ್ರಶ್ನೆ ನೋಡಿ, ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ, ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ನಂತರ ಎರಡನೆಯ ಪ್ರಶ್ನೆ, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ. ನಂತರ ಮೂರನೆಯ ಪ್ರಶ್ನೆ, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಉತ್ತರ, ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಹೊಳೆಯುತ್ತಿರುತ್ತದೆ. ನಂತರ ನಾಲ್ಕನೆಯ ಪ್ರಶ್ನೆ, ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? ಉತ್ತರ, ಮಗು ಸಂಜೆಯ ಚಂದ್ರಮನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಮುಖ್ಯ ಪ್ರಶ್ನೆ, ಈ 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ, ಏಕೆ? ಉತ್ತರ, ಕೂಸು ಮನೆಯ ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ. ನಂತರ ಪ್ರಶ್ನೆ 2, ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಉತ್ತರ, ತಾಯಿ ಆಡಿ ಬರುವ ಕಂದನ ಅಂಗಾಲನ್ನು ಹಾಗೂ ಬಂಗಾರದಂತಹ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆದು ಉಪಚರಿಸುವಳು. ನಂತರ ಸಾಮರ್ಥ್ಯಾಧಾರಿತ ಚಟುವಟಿಕೆ. ಮುಖ್ಯ ಪ್ರಶ್ನೆ, ತಪ್ಪುಗಳನ್ನು ಸರಿಪಡಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಬೀಸಣಿಗೆ ಗಾಳಿ ಸುಳಿದವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸುಳಿದಾವ ಅಂತ ಆಗ್ಬೇಕು. ಬೀಸಣಿಗೆ ಗಾಳಿ ಸುಳಿದಾವ. ನಂತರ ಕುಡಿ ಹುಬು ಬೇವಿನೆಸಳಂಗ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನ ಸರಿಪಡಿಸಿ ಬರೆದಾಗ ಕುಡಿ ಹುಬ್ಬು ಬೇವಿನೆಸಳಂಗ. ಇಲ್ಲಿ ಬಗೆ ಬ ಒತ್ತಕ್ಷರ ಬರುತ್ತೆ. ನಂತರ ಳ ಕೆಳಗಡೆ ಹ ಒತ್ತಕ್ಷರ ಬರುತ್ತೆ. ನಂತರ ಚಂದಮನ ತಂದು ನಿಲ್ಲಿಸೆಂದ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ಸರಿಪಡಿಸಿ ಬರೆದಾಗ ಚಂದ್ರಮನ ತಂದು ನಿಲ್ಲಿಸೆಂದ ಅಂತ ಆಗುತ್ತೆ ಮಕ್ಕಳೇ. ದ ಕೆಳಗಡೆ ರ ಒತ್ತಕ್ಷರ ಬರುತ್ತೆ. ಚಂದ್ರಮನ ತಂದು ನಿಲ್ಲಿಸೆಂದ. ಈ ರೀತಿಯಲ್ಲಿ ನೀವು ಸಹ ತಪ್ಪುಗಳನ್ನು ಸರಿಪಡಿಸಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ, ಈ ಸಾಲುಗಳನ್ನು ನಕಲು ಮಾಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ನಂತರ ಕುಡಿ ಹುಬ್ಬು ಬೇವಿನ ಎಸಳಾಂಗ. ಈ 2 ವಾಕ್ಯಗಳನ್ನು ಇದೇ ರೀತಿ ದುಂಡಾಗಿ ನಕಲು ಮಾಡಿ ಮಕ್ಕಳೇ. ನಂತರ ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಕಂದಯ್ಯ, ತಕ್ಕೊಂಡು, ಕುಡಿಹುಬ್ಬು, ಕಣ್ಣೋಟ, ಹೊಳೆದಾಂಗ, ಚಂದ್ರಮ, ಇಷ್ಟು ಒತ್ತಕ್ಷರಗಳನ್ನು ಬರೆಯಿರಿ ಮಕ್ಕಳೇ. ನಂತರ ಭಾಷಾಭ್ಯಾಸ, ಊಹಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಒಂದು ಮಗುವಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಮಗು ಒಂದು ಆಟಿಕೆಯ ಸಾಮಾನನ್ನು ನೋಡ್ಬಿಟ್ಟು ನಗ್ತಾ ಇದೆ ಅನ್ಸುತ್ತೆ. ನೋಡಿ ಪ್ರಶ್ನೆ, ಮಗು ಏಕೆ ನಗುತ್ತಿರಬಹುದು ಅಂತಂದು ಪ್ರಶ್ನೆ ಇದೆ. ನೋಡಿ, ಮಗುವಿನ ಕೈಯಲ್ಲಿನ ಆಟಿಕೆಯ ವಸ್ತುವಿನ ಶಬ್ದಕ್ಕೆ ಮಗು ನಗುತ್ತಿರಬಹುದು ಅಂತ ಬರೆದಿದ್ದೀನಿ. ನಿಮಗೆ ಏನು ಅನ್ಸುತ್ತೋ ಅದನ್ನು ನೀವು ಬರಿಬಹುದು. ತರ ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ, ಸಮಾನಾರ್ಥಕ ಪದಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ 3 ಪದಗಳನ್ನ ಕೊಟ್ಟಿದ್ದಾರೆ. ಇವುಗಳಿಗೆ ಸಮಾನಾರ್ಥಕ ಪದಗಳನ್ನ ಬರಿಬೇಕು. ಸಮಾನಾರ್ಥಕ ಪದಗಳು ಅಂತಂದ್ರೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳಿಗೆ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ ಮಕ್ಕಳೇ. ನೋಡಿ, ಬಂಗಾರ, ಬಂಗಾರಕ್ಕೆ ಸಮಾನಾರ್ಥಕ ಪದಗಳು ಚಿನ್ನ, ಹೊನ್ನು. ಕೂಸು, ಈ ಪದಕ್ಕೆ ಸಮಾನಾರ್ಥಕ ಪದಗಳು ಮಗು, ಕಂದ. ನಂತರ ತಾಯಿ,
ತಾಯಿ ಎಂಬ ಪದಕ್ಕೆ ಸಮಾನಾರ್ಥಕ ಪದಗಳು ಅಮ್ಮ, ಜನನಿ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ ಆ, ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಇಲ್ಲಿ ಗೆರೆ ಹಾಕಿದ್ದಾರೆ ನೋಡಿ. ಈ ಗೆರೆ ಹಾಕಿದಂತಹ ಪದಗಳಿಗೆ ಗ್ರಾಂಥಿಕ ರೂಪ ಬರೀಬೇಕು. ನೋಡಿ, ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ. ಮನಿಗೆ ಇದು ಆಡು ಭಾಷೆ ಅಲ್ವಾ, ಇದರ ಗ್ರಾಂಥಿಕ ರೂಪ ಏನು? ಮನೆಗೆ. ನಂತರ ಬಂಗಾರ ಮಾರಿ ತೊಳೆದೇನ. ಮಾರಿ ಅಂದರೆ ಮುಖ, ಮಾರಿ ಪದದ ಗ್ರಾಂಥಿಕ ರೂಪ ಮುಖ. ನಂತರ ಬೀಸಣಿಗೆ ಗಾಳಿ ಸುಳಿದಾವ. ಸುಳಿದಾವ ಅಂತಂದರೆ ಸುಳಿಯುವುದು. ನಂತರ ಚಂಜೀಯ ಚಂದ್ರಮನ ನಿಲ್ಲಿಸೆಂದ. ಚಂಜೀಯ ಅಂತಂದರೆ ಇದರ ಗ್ರಾಂಥಿಕ ರೂಪ ಸಂಜಯ್ಯ ಅಂತ ಅರ್ಥ ಆಗುತ್ತೆ ಮಕ್ಕಳೇ. ಈ ರೀತಿಯಲ್ಲಿ ಗ್ರಾಂಥಿಕ ರೂಪವನ್ನು ಬರೆಯಿರಿ. ನಂತರ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಮಾದರಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಹೊಳೆದಾಂಗ ಅಂದರೆ ಹೊಳೆದ ಹಾಗೆ. ಈ ರೀತಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಸಹ ಗ್ರಾಂಥಿಕ ರೂಪದಲ್ಲಿ ಬರಿಬೇಕು. ಕುಡಿಹಂಗ ಕುಡಿಯ ಹಾಗೆ. ಎಸಳಂಗ ಎಸಳ ಹಾಗೆ. ನೆನೆದಂಗ ನೆನೆದ ಹಾಗೆ. ಬಂದಂಗ ಬಂದ ಹಾಗೆ. ಕುಳಿತಂಗ ಕುಳಿತ ಹಾಗೆ. ಈ ರೀತಿಯಲ್ಲಿ ಇಷ್ಟು ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರಿಬೇಕು ಮಕ್ಕಳೇ. ಹಾಗಾದರೆ ಈ ಪದದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.